ವಿದ್ಯಾರ್ಥಿಗಳೆಲ್ಲರಿಗೂ ನನ್ನ ನಮಸ್ಕಾರಗಳು ಹಾಗೂ ಈ ದಿನದ ಆನ್ಲೈನ್ ತರಗತಿಗೆ ತಮ್ಮೆಲ್ಲರನ್ನು ಸ್ವಾಗತಿಸುತ್ತಾ ಈ ದಿನದ ತರಗತಿಯನ್ನು ಪ್ರಾರಂಭ ಮಾಡ್ತಾ ಇದ್ದೇನೆ. In last class we completed the chapter that is the strategies for enhancement in food production. In that chapter we discussed animal breeding, plant breeding, dairy management, poultry management, fisheries, honey bee keeping, tissue culture. So these are all concepts we studied in that chapter. Now in today's class we move on to the last unit of your syllabus. That one is ecology unit. That ecology unit consists of 4 chapters or included 4 chapters, namely organism and population. Second one is ecosystem. Third one is biodiversity, and the last chapter in this unit, that is the environmental issues. ನಾವು ಇವತ್ತು ಏನು ನಿಮ್ಮ ಸಿಲೆಬಸ್ ಅಲ್ಲಿ ಇರತಕ್ಕಂತಹ ಕೊನೆಯ ಯೂನಿಟ್ಗೆ ಬರ್ತಾ ಇದ್ದೇವೆ. ಈ ಕೊನೆಯ ಯೂನಿಟ್ ಟೈಟಲ್ ಏನು ಅಂದ್ರೆ ಇಕಾಲಜಿ. ಸಿಂಪಲ್ ಅಂಡ್ ಈಸಿಯೆಸ್ಟ್ ಯೂನಿಟ್ ಇನ್ ಯುವರ್ ಸಿಲೆಬಸ್. ಎಲ್ಲ ಏನು ನಿಮ್ಮ ಸಿಲೆಬಸ್ ಇದೆ ಅದರಲ್ಲೆಲ್ಲದಕ್ಕಿಂತ ತುಂಬ ಸರಳ ಮತ್ತು ಸುಲಭವಾಗಿರ್ತಕ್ಕಂಥ ಯೂನಿಟ್ ಅಂದರೆ ಅದು ಇಕಾಲಜಿ. ಇಕಾಲಜಿ ಯೂನಿಟ್ ಅಲ್ಲಿ ನಾವು ಮತ್ತೆ 4 ಚಾಪ್ಟರ್ಸ್ ಅನ್ನು ಸ್ಟಡಿ ಮಾಡ್ತಾ ಇದ್ದೇವೆ. ಮೊದಲನೇದಾಗಿ ಆರ್ಗ್ಯಾನಿಸಮ್ ಅಂಡ್ ಪಾಪ್ಯುಲೇಷನ್, ಎರಡನೇದಾಗಿ ಇಕೋಸಿಸ್ಟಮ್, ಮೂರನೇದಾಗಿ ಬಯೋಡೈವರ್ಸಿಟಿ, ಇನ್ನು ಕೊನೆಯದಾಗಿ ನಾವು ಎನ್ವೈರನ್ಮೆಂಟಲ್ ಇಶ್ಯೂಸ್ ಅಂತ 4 ಸಿಂಪಲ್ ಆಗಿರ್ತಕ್ಕಂಥ ಚಾಪ್ಟರ್ಸ್ ಅನ್ನು ನಾವು ಸ್ಟಡಿ ಮಾಡಬೇಕಾಗಿದೆ. ಹಾಗಾಗಿ ಈಸಿಯೆಸ್ಟ್ ಚಾಪ್ಟರ್ಸ್ among other chapters in your syllabus. Now let me discuss the first chapter of last unit, ecology. That one is organism and population. ಈಗ ಈ ಯೂನಿಟ್ ಅಲ್ಲಿ ಮೊದಲನೇದಾಗಿ ಬರುವಂತಹ ಚಾಪ್ಟರ್ ಆರ್ಗ್ಯಾನಿಸಮ್ ಅಂಡ್ ಪಾಪ್ಯುಲೇಷನ್. ನೌ ವಾಟ್ ಈಸ್ ಮೆಂಟ್ ಬೈ ಇಕಾಲಜಿ? ನಾವು ಇಕಾಲಜಿ ಅಂದ್ರೆ ಏನಂತ ಸಮರ್ಥಿಸಬಹುದು, ಅದರ ಅರ್ಥ ಏನು? ಸೊ ಇಕಾಲಜಿ ನಥಿಂಗ್ ಬಟ್ ಎ ಬ್ರಾಂಚ್ ಆಫ್ ಸೈನ್ಸ್ ಕನ್ಸರ್ನ್ಡ್ ವಿತ್ an organism, that is interrelationship of an organism in its environment, that is ecology. ಈಗ ಇಕಾಲಜಿ ಅಂದರೆ ಏನಂತ ನಾವು ಅದನ್ನು ಸಮರ್ಥಿಸಬಹುದು ಅಂದಾಗ ಇಟ್ ಈಸ್ ಅ ಬ್ರಾಂಚ್ ಆಫ್ ಸೈನ್ಸ್. ಏನು ಸೈನ್ಸಿನ ಒಂದು ಬ್ರಾಂಚ್ ಇದು. ಸೊ ಇಟ್ ಈಸ್ ಕನ್ಸರ್ನ್ಡ್ ವಿತ್, ಏನನ್ನ ಒಳಗೊಂಡಿದೆ ಇದು ಅಂದಾಗ ಇಟ್ ಈಸ್ ಕನ್ಸರ್ನ್ಡ್ ವಿತ್ ಇಂಟರ್ ರಿಲೇಶನ್ಶಿಪ್ ಆಫ್ ಆನ್ ಆರ್ಗ್ಯಾನಿಸಮ್. ಸೊ ಒಂದು ಜೀವಿಯ ನಡುವೆ ಇರುವಂತಹ ಸಂಬಂಧ ಯಾವುದರ ಜೊತೆಗೆ ಅಂದಾಗ ಪರಿಸರದ ಜೊತೆಗೆ ಇರುವಂತಹ ಸಂಬಂಧವನ್ನು ಹೇಳುವಂಥದ್ದೇ ಏನಂತ ಹೇಳ್ತೇವೆ, ಇಕಾಲಜಿ ಅಂತ ಹೇಳ್ಬಿಟ್ಟು ಹೇಳ್ತೀವಿ. ನೌ ದಿ ವರ್ಡ್ ಇಕಾಲಜಿ ವಾಸ್ ಫಸ್ಟ್ ಕಾಯಿನ್ಡ್ ಬೈ ಅರ್ನ್ಸ್ಟ್. ಇದನ್ನ ಮೊದಲು ಈ ಪದವನ್ನ ಹೆಸರಿಸಿದವರು ಯಾರಪ್ಪ ಅಥವಾ ಕಂಡುಹಿಡಿದವರು ಯಾರು ಅಂದಾಗ, ಸೊ ಅರ್ನ್ಸ್ಟ್ ಹಿಕಲ್. ಸೊ ಐಕಾಲಜಿಸ್ಟ್, he named the term ecology. He coined the term ecology. ಆ ಪದವನ್ನ ಮೊಟ್ಟ ಮೊದಲಿಗೆ ಇವರು ಹೆಸರಿಸ್ತಾರೆ, ಅರ್ನ್ಸ್ಟ್ ಹಿಕಲ್ ಅಂತಕ್ಕಂಥವ್ರು. ದೆನ್ ಫಾದರ್ ಆಫ್ ಇಕಾಲಜಿ, ದಟ್ ಈಸ್ ಯಾರು ಇರ್ಬೋದು ಫಾದರ್ ಆಫ್ ಇಕಾಲಜಿ ಅಂದಾಗ ಅವರು ನಾವು ಯಾರು ಹೇಳ್ತೀವಿ ಅಂತಂದ್ರೆ ಹ್ಯೂಜೀನ್ ಓಡಮ್. He
ಹೇಳ್ಬಿಟ್ಟು ಕರೀತೇವೆ ಯೂಜಿನ್ ಓಡಮ್. So the term coined by Ernst Haeckel and the father of ecology, that is Eugene Odum. Now in ecology, what we see in the surrounding environment, ನಾವು ಏನನ್ನ ನೋಡಬಹುದು ಪರಿಸರದಲ್ಲಿ, ಪರಿಸರದ ಸುತ್ತ ನಾವು ಏನು ನೋಡಬಹುದು ಅಲ್ಲಿ ಅಂದಾಗ, an organism, different kinds of or varieties of organism survived or they live in different habitats in the surrounding or in its environment. ವಿವಿಧ ರೀತಿಯಾಗಿರ್ತಕ್ಕಂತಹ ಆರ್ಗ್ಯಾನಿಸಮ್ಸ್ ಇನ್ಕ್ಲೂಡಿಂಗ್ ಬೋತ್ ಪ್ಲಾಂಟ್ ಗ್ರೂಪ್ ಅಂಡ್ ಆಸ್ ವೆಲ್ ಆಸ್ ಅನಿಮಲ್ ಗ್ರೂಪ್, ಸಸ್ಯವರ್ಗ ಮತ್ತು ಪ್ರಾಣಿ ವರ್ಗ ಎರಡನ್ನೂ ಕೂಡ ನಾವು ಇಲ್ಲಿ ಇನ್ಕ್ಲೂಡ್ ಮಾಡ್ಕೊಳ್ತೇವೆ ಆರ್ಗ್ಯಾನಿಸಮ್ ಅಂತ ಹೇಳುವಾಗ. ಈಗ ಇವುಗಳಲ್ಲಿ ವೈವಿಧ್ಯಮಯದಿಂದ ಕೂಡಿರ್ತಕ್ಕಂತಹ ಗ್ರೂಪ್ಸ್ ಅನ್ನು ಡಿಫ್ರೆಂಟ್ ಸ್ಪೀಶೀಸ್ ಅಂತ ಹೇಳ್ತೀವಿ. ಮತ್ತು ಬೇರೆ ಬೇರೆ ಕಡೆ ಡಿಸ್ಟ್ರಿಬ್ಯೂಟ್ ಆಗಿರ್ತಕ್ಕಂಥದ್ದು ಅದರದೇ ಆದ ಪರಿಸರದಲ್ಲಿ ಅದೇನಾಗಿದೆ, ಸರ್ವೈವ್ ಆಗಿದೆ. ಸೊ ಅದರದೇ ಪರಿಸರ ಅಂದಾಗ ದಟ್ ಈಸ್ ಕಾಲ್ಡ್ ಹ್ಯಾಬಿಟ್ಯಾಟ್. ಅದನ್ನ ನಾವೇನಂತ ಕರಿತೀವಿ, ಹ್ಯಾಬಿಟ್ಯಾಟ್ ಅಂತ ಕರಿತೇವೆ. ಸೊ ಹ್ಯಾಬಿಟ್ಯಾಟ್ ನಥಿಂಗ್ ಬಟ್ an organism lives in their surrounding environment or where an organism lives. ಎಲ್ಲಿ ಆ ಒಂದು ಜೀವಿ ಬದುಕುತ್ತೋ ವಾಸ ಮಾಡುತ್ತೋ ಅದರ ಸುತ್ತಲಿನ ಪರಿಸರವನ್ನ ನಾವೇನಂತ ಹೇಳ್ತೀವಿ, ಹ್ಯಾಬಿಟ್ಯಾಟ್ ಅಂತ ಕರಿತೇವೆ. ಸೊ ನಾವು ವಿ ಕ್ಯಾನ್ ಸೇ ಡಿಫರೆಂಟ್ ಹ್ಯಾಬಿಟ್ಯಾಟ್ಸ್ ಇನ್ ದಿ ಸರೌಂಡಿಂಗ್ ಎನ್ವೈರನ್ಮೆಂಟ್. ಈ ಪರಿಸರದಲ್ಲಿ ನಾವು ವಿವಿಧ ರೀತಿಯಾಗಿರ್ತಕ್ಕಂಥ ಹ್ಯಾಬಿಟ್ಯಾಟ್ಸ್ ಇನ್ ದ ಸೆನ್ಸ್ ಡಿಫರೆಂಟ್ ವೆರೈಟೀಸ್ ಆಫ್ ಸ್ಪೀಶೀಸ್, ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ಸ್ಪೀಶೀಸ್ಗಳನ್ನು ನಾವಲ್ಲಿ ಅದರ ವಾಸವಾಗಿರ್ತಕ್ಕಂತಹ ಒಂದು ಹ್ಯಾಬಿಟ್ಯಾಟ್ ಅನ್ನು ನಾವಿಲ್ಲಿ ನೋಡ್ತಾ ಹೋಗ್ತೇವೆ ಈ ಒಂದು ಪರಿಸರದಲ್ಲಿ. ದಟ್ ಈಸ್ ಎನ್ವೈರನ್ಮೆಂಟ್. ನೌ ಈಚ್ ಅಂಡ್ ಎವ್ರಿ ಆರ್ಗ್ಯಾನಿಸಮ್ adopt, very well adopt in their habitat and it survive then reproduction or reproduce the next progeny. ಮೊದಲು ಏನಾಗ್ತದೆ, ಈ ಆರ್ಗ್ಯಾನಿಸಮ್ ಅಲ್ಲಿ ಸರ್ವೈವ್ ಆಗ್ತದೆ. ಯು ನೋ ದಟ್ every organism can selected by natural selection according to Charles Darwin. ಈ ಏನು ಚಾರ್ಲ್ಸ್ ಡಾರ್ವಿನ್ ಇದ್ದಾನೆ, ತನ್ನ ಸಿದ್ಧಾಂತದಲ್ಲಿ ಅವನು ಹೇಳ್ತಾ ಹೋಗ್ತಾನೆ, ಅವನನ್ನ ನಾವು ಫಾದರ್ ಆಫ್ ಎವಲ್ಯೂಷನ್ ಅಂತ ಕರಿತೇವೆ, ನಾವು ಪಿತಾಮಹ, ಜೀವ ವಿಕಾಸದ ಪಿತಾಮಹ ಅಂತ ಕರಿತೇವೆ ಚಾರ್ಲ್ಸ್ ಡಾರ್ವಿನ್. ಅವನ ಒಂದು ಏನು ಸಿದ್ಧಾಂತಗಳಿದೆ ಆ ಎರಡು ಕಾನ್ಸೆಪ್ಟು, one is branching descent and another one is natural selection. You know that two important concepts of Charles Darwin. So natural selection, so each and every organism can selected by nature. That is natural selection. ಪ್ರತಿಯೊಂದು ಜೀವಿಯನ್ನು ಕೂಡ ನೇಚರ್ ಏನು ಮಾಡಿದೆ, ಸೆಲೆಕ್ಟ್ ಮಾಡಿದೆ. ಅವನ ಸಿದ್ಧಾಂತ ಇಲ್ಲಿ ಒಂದು ಜೀವಿ ಸರ್ವೈವ್ ಆಗಿ ರೀಪ್ರೊಡ್ಯೂಸ್ ಮಾಡಬೇಕು ಅಂದಾಗ ತಳ ಊರಬೇಕು, ಅದರದೇ ಆಗಿರ್ತಕ್ಕಂಥ ಹ್ಯಾಬಿಟ್ಯಾಟ್ ಅಲ್ಲಿ ಅಂತ ಹೇಳಿದಾಗ ಮೊದಲು ಅದು ಏನಾಗ್ತದೆ, ಫಿಟೆಸ್ಟ್. ಸೊ ಅಲ್ಲಿ ತಳ ಊರುತ್ತೆ, ನಂತರ ಏನಾಗ್ತದೆ, ಸರ್ವೈವ್ ಆಗ್ತದೆ. ಸರ್ವೈವ್ ಆದ ಮೇಲೆ ಏನು ಮಾಡ್ತದೆ, ರೀಪ್ರೊಡ್ಯೂಸ್ ಮೋರ್ ನಂಬರ್ ಆಫ್ ಪ್ರೊಜೆನಿ, ಅದರದೇ ಆಗಿರ್ತಕ್ಕಂಥ ಸಂತಾನವನ್ನ ಮುಂದುವರಿಸುತ್ತೆ. ಹಾಗಾಗಿ each and every organism adapt, very well adapt in its surrounding or in its environment, that is habitat. That's why we can see so different kinds of habitats in the environment. ಹಾಗಾಗಿ ನಾವು ಈ ಪರಿಸರದಲ್ಲಿ ಅನೇಕ ರೀತಿಯಾಗಿರ್ತಕ್ಕಂತಹ ಇಂತಹ ಹ್ಯಾಬಿಟ್ಯಾಟ್ಸ್ಗಳನ್ನು ನಾವು ನೋಡ್ತಾ ಹೋಗ್ತೇವೆ. ದಟ್ ಎಕ್ಸಿಬಿಟ್ ಆರ್ ಶೋಸ್
is the level of organization. That cellular level, tissue level, organ grade level, organ system grade level. So these are level of organization. ಹಾಗಾಗಿ there is an interaction between species and the abiotic factors or environmental factors. So they very well react with environmental factors. That's why they survived on their habitat. ಹಾಗಾಗಿ ಇಲ್ಲಿ ಸತತವಾಗಿರ್ತಕ್ಕಂತಹ ರಿಯಾಕ್ಷನ್ನ ಪ್ರತಿಕ್ರಿಯೆಯನ್ನು ನಾವು ನೋಡ್ತಾ ಹೋಗ್ತೇವೆ. ಯಾವುದರ ನಡುವೆ ಇಂಟರಾಕ್ಷನ್ ಆಗುವಂಥದ್ದು ಅಂದಾಗ ಸ್ಪೀಶೀಸ್ ಡಿಫರೆಂಟ್ ಏನಿದೆ ಸ್ಪೀಶೀಸ್ ಇದೆ ಅವುಗಳು ಮತ್ತೆ ಅವುಗಳ ಸುತ್ತ ಇರ್ತಕ್ಕಂತಹ ವಾತಾವರಣದ ಅಂಶಗಳು. ಆ ವಾತಾವರಣದ ಅಂಶಗಳನ್ನು ನಾವು ಎನ್ವೈರನ್ಮೆಂಟಲ್ ಫ್ಯಾಕ್ಟರ್ಸ್ ಅಂತ ಕರಿತೇವೆ. ಸೊ ವಾಟ್ ಆರ್ ಎನ್ವೈರನ್ಮೆಂಟಲ್ ಫ್ಯಾಕ್ಟರ್ಸ್ ಸಚ್ ಆಸ್ ಟೆಂಪರೇಚರ್, ಲೈಟ್, ವಾಟರ್, ಹ್ಯುಮಿಡಿಟಿ, ಸಾಯಿಲ್ ಎಕ್ಸೆಟ್ರಾ. ಇವೆಲ್ಲವನ್ನು ಕೂಡ ನಾವು ವಾತಾವರಣದ ಅಂಶಗಳು ಅಂತ ಕರಿತೇವೆ. ಇನ್ ಅದರ್ ವರ್ಡ್ಸ್ ದೀಸ್ ಆರ್ ಆಲ್ ಏಬಯೋಟಿಕ್ ಫ್ಯಾಕ್ಟರ್ಸ್, ನಿರ್ಜೀವ ವಸ್ತುಗಳು. ಬಟ್ ಸ್ಟಿಲ್ an interaction between biotic and abiotic factors. ಆದರೆ ಎರಡರ ನಡುವೆ ಏನಾಗಬೇಕಿಲ್ಲಿ ಪ್ರತಿಕ್ರಿಯೆ ನಡೆದಾಗ ಮಾತ್ರ ಒಂದು ಜೀವಿ ಆ ಒಂದು ಹ್ಯಾಬಿಟ್ಯಾಟ್ ಅಲ್ಲಿ ವಾಸ ಮಾಡಲಿಕ್ಕೆ ಸಾಧ್ಯತೆ ಇರ್ತದೆ. ಇಂಟರಾಕ್ಷನ್ ಇಲ್ಲ ಅಂದಾಗ, ಪ್ರತಿಕ್ರಿಯೆ ಇಲ್ಲ ಅಂದಾಗ ಯಾವ ಜೀವಿನೂ ಕೂಡ ಈ ಒಂದು ಪರಿಸರದಲ್ಲಿ ಬದುಕಲಿಕ್ಕೆ ಸಾಧ್ಯತೆಗಳು ಇಲ್ಲ. ಸೊ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. An interaction between an organism and its environmental factors. Then, in the environment, we can see variation. ನಾವು ನೋಡ್ತಾ ಹೋಗ್ತೇವೆ ಪ್ರಕೃತಿಯಲ್ಲಿ, ಪರಿಸರದಲ್ಲಿ ಅನೇಕ ಬದಲಾವಣೆಗಳನ್ನು ನಾವು ನೋಡ್ತಾ ಹೋಗ್ತೇವೆ, ವೇರಿಯೇಷನ್ ಅನ್ನು ನೋಡ್ತಾ ಹೋಗ್ತೇವೆ. That variation created by different environmental factors. That means that is annual rainfall, temperature, water, light, soil. So these are all environmental factors. ಈ ಏನು ವಾತಾವರಣದ ಅಂಶಗಳೇನಿದೆ, ಸೊ one place to another place, ಒಂದು ಪ್ರದೇಶದಿಂದ ಮತ್ತೊಂದು ಪ್ರದೇಶಕ್ಕೆ ಹೋದಾಗ ಏನಾಗ್ತದೆ, ಬದಲಾಗ್ತಾ ಹೋಗ್ತದೆ. ಈ ಬದಲಾವಣೆ ಏನು ಕೊಡುತ್ತೆ, ನಮಗೆ ವೇರಿಯೇಷನ್ ಅನ್ನ ಕೊಡ್ತದೆ. ಸೊ those created variation, that variation leads organization of different species in the environment or in the habitat, different habitats. ಈ ಒಂದು ವೇರಿಯೇಷನ್ ಏನು ಕೊಡ್ತದೆ, ಮುಂದುವರೆದು ಬೇರೆ ಬೇರೆ ರೀತಿಯಾಗಿರ್ತಕ್ಕಂತಹ ಸ್ಪೀಶೀಸ್ಗಳ ಉಗಮಕ್ಕೆ ಏನಾಗ್ತದೆ, ಅದು ಕಾರಣವಾಗ್ತದೆ. Now variation that leads precipitation. So what is meant by precipitation? ಈ ಬದಲಾವಣೆ ಮುಂದುವರೆದು ಏನನ್ನ ಕೊಡುತ್ತೆ ಅಂದಾಗ ಪ್ರಿಸಿಪಿಟೇಷನ್ ಅಂತ ಕರಿತೇವೆ. ಸೊ ಪ್ರಿಸಿಪಿಟೇಷನ್ ಮೀನ್ಸ್ ಅ ಡೆಪಾಸಿಟ್ ಆನ್ ಅರ್ತ್. ಏನೋ ಒಂದು ಭೂಮಿ ಮೇಲೆ ಡೆಪಾಸಿಟ್ ಆಗುವಂಥದ್ದು. ಏನದು, ಏನು ಡೆಪಾಸಿಟ್ ಆಗತ್ತೆ ಭೂಮಿ ಮೇಲೆ ಅಂದಾಗ, ಸೊ ರೈನ್, ಸ್ನೋಫಾಲ್, ಮಿಸ್ಟ್ ಎಕ್ಸೆಟ್ರಾ. ಎಸ್ಪೆಷಲಿ ದಟ್ ಈಸ್ ರೈನ್ ಆ್ಯಂಡ್ ಸ್ನೋ. ಏನು ಮಳೆ ಇದೆ, ಮಳೆಯಿಂದ ಬರ್ತಕ್ಕಂಥ ನೀರೇನಿದೆ ಅದು ಡೆಪಾಸಿಟ್ ಆಗ್ತದೆ ಭೂಮಿಯಲ್ಲಿ, ಭೂಮಿಯ ಮೇಲ್ಭಾಗದಲ್ಲಿ. ಹಾಗೆ ಸ್ನೋ. ಸೊ ಇವೆರಡರ ಡೆಪಾಸಿಷನ್ ಏನಿದೆ ಆನ್ ಅರ್ತ್, ಅದನ್ನು ನಾವೇನಂತ ಕರಿತೀವಿ, ಟುಗೆದರ್ ಟು ಕಾನ್ಸ್ಟಿಟ್ಯೂಟ್ ಆಸ್ ಪ್ರೆಸಿಪಿಟೇಷನ್. ಅದನ್ನು ನಾವು ಪ್ರಿಸಿಪಿಟೇಷನ್ ಅಂತ ಕರಿತೇವೆ. ಹಾಗಾಗಿ ನೀವು ಇಲ್ಲಿ ಈ ಚಾಪ್ಟರ್ ಅಲ್ಲಿ ಪ್ರಿಸಿಪಿಟೇಷನ್ ಅಂದಾಗ that includes both rain and snow. ಇವೆರಡನ್ನ ನೀವು ಇಲ್ಲಿ ಮೆನ್ಷನ್ ಮಾಡಬೇಕಾಗ್ತದೆ. ಸೊ ದಟ್ ಈಸ್ ಪ್ರೆಸಿಪಿಟೇಷನ್ ಅಂತ ಕರಿತೇವೆ. ಸೊ ಪ್ರೆಸಿಪಿಟೇಷನ್
then that variation leads or creates organization of different biomes on earth. ಈ ಒಂದು ಬದಲಾವಣೆ ಏನಿದೆ ಪ್ರದೇಶದಿಂದ ಪ್ರದೇಶಕ್ಕೆ, ವೇರಿಯೇಷನ್ ಇನ್ಕ್ಲೂಡ್ಸ್ ರೀಜನಲ್ ಆ್ಯಂಡ್ ಲೋಕಲ್. ಈ ಬದಲಾವಣೆ ಅಂತಕ್ಕಂಥದ್ದು ಪ್ರಾದೇಶಿಕವಾಗಿ ಆದರೂ ಆಗಬಹುದು ಅಥವಾ ಸ್ಥಳೀಯವಾಗಿ ಆಗಬಹುದು. ಈ ಬದಲಾವಣೆ ಮುಂದುವರೆದು ಏನನ್ನು ಕೊಡುತ್ತೆ ಅಂದಾಗ ಅನೇಕ ರೀತಿಯ ವೈವಿಧ್ಯಮಯದಿಂದ ಕೂಡಿರ್ತಕ್ಕಂತಹ ಬಯೋಮ್ಸ್ಗಳ ಆರ್ಗನೈಸೇಷನ್ಗೆ ಏನಾಗ್ತದೆ, ಕಾರಣವಾಗ್ತದೆ. ವಾಟ್ ಈಸ್ ಮೆಂಟ್ ಬೈ ಬಯೋಮ್? ಏನಂತ ಹೇಳ್ತೀರಾ ನೀವು ಬಯೋಮ್ ಅಂತಂದ್ರೆ? ಸೊ ಇನ್ ಕನ್ನಡ ಜೀವರಾಶಿ ಅಂತ ಹೇಳ್ತೀವಿ ನಾವು. ಓಕೆ, ಆವಾಸ ಸ್ಥಾನ ಅಂತ ಕರಿತೇವೆ. ಬಯೋಮ್ ಮೀನ್ಸ್ ಆವಾಸ ಸ್ಥಾನ. ಅದರದೇ ಆಗಿರ್ತಕ್ಕಂತಹ ಒಂದು ಹ್ಯಾಬಿಟ್ಯಾಟ್ ಅಂತ ಕರಿತೀವಿ, ಪರಿಸರ ಅಂತ ಕರಿತೇವೆ. ಈ ಪರಿಸರ ಒಂದು ಪ್ರದೇಶದಿಂದ ಮತ್ತೊಂದು ಪ್ರದೇಶಕ್ಕೆ ಬೇರೆ ಬೇರೆಯಾಗಿರ್ತದೆ. ಇದನ್ನ ಬಯೋಮ್ ಅಂತ ಹೇಳ್ತೀವಿ. ಸೊ ದಟ್ ವೇರಿಯೇಷನ್ ಲೀಡ್ಸ್ ದಿ ಆರ್ಗನೈಸೇಷನ್ ಆಫ್ ಡಿಫರೆಂಟ್ ಬಯೋಮ್ಸ್ ಇನ್ ಡಿಫರೆಂಟ್ ಪ್ಲೇಸಸ್. ಬೇರೆ ಬೇರೆ ಕಡೆ ಏನಾಗ್ತದೆ, ಆರ್ಗನೈಸೇಷನ್ ಆಗ್ತದೆ. ಬಯೋಮ್ ಅಂದಾಗ ಏನಂತ ಹೇಳ್ಬೋದು ನಾವು ಅದನ್ನ? ಸೊ ಆವಾಸ ಸ್ಥಾನ ಅಂತ ಕರಿತೀವಿ. ಒಂದು ಪರ್ಟಿಕ್ಯುಲರ್ ರೀಜನ್ ಅಲ್ಲಿ ಇರ್ತಕ್ಕಂತಹ ಸ್ಪೀಶೀಸ್, ಬಯೋಟಿಕ್, ಎಬಯೋಟಿಕ್ ಫ್ಯಾಕ್ಟರ್ಸ್, then existence of different kinds of species in that environment. Such an environment that is called biome. ಈಗ ಒಂದು ಕಡೆ ಏನಾಗ್ತದೆ, ತನ್ನದೇ ರೀತಿಯಾಗಿರ್ತಕ್ಕಂತಹ ಪ್ಲಾಂಟ್ಸ್ ಅಥವಾ ಅನಿಮಲ್ಸ್ ಅನ್ನ ಒಳಗೊಂಡಿರ್ತಕ್ಕಂಥ ಒಂದೊಂದು ಸಮೂಹ ನೋಡ್ತಾ ಹೋಗ್ತೀವಿ ನಾವು, ಪರಿಸರವನ್ನ ನೋಡ್ತಾ ಹೋಗ್ತೀವಿ. ಈ ಪರಿಸರನೇ ಬಯೋಮ್ ಅಂತ ಕರಿತೀವಿ. ಸೊ ಹಾಗಾದ್ರೆ ಯಾವ್ದು ಎಕ್ಸಾಂಪಲ್ಸ್ ಕೊಡ್ಬೋದು ಬಯೋಮ್ಸ್ಗೆ ಅಂದಾಗ? ಬೇಕಾದಷ್ಟು ನಾವು ಎಕ್ಸಾಂಪಲ್ಸ್ ಅನ್ನು ಕೊಡ್ಬೋದು. ಫಾರ್ ಎಕ್ಸಾಂಪಲ್ ಡೆಸರ್ಟ್. ಸೊ ಒನ್ ಆಫ್ ದಿ ಟೈಪ್ ಆಫ್ ಬಯೋಮ್. ನಾವು ಮರುಭೂಮಿ ಅಂತ ಹೇಳ್ತೀವಿ, ಅದು ತನ್ನದೇ ಆದ ಪರಿಸರವನ್ನು ಹೊಂದಿದೆ. ಮರಳುಗಾಡು, ಅಲ್ಲಿಗೆ ಪರಿಸರಕ್ಕೆ ಹೊಂದಿಕೊಳ್ಳುವಂತಹ ಸಸ್ಯವರ್ಗ, ಪ್ರಾಣಿ ವರ್ಗ ನಾವು ನೋಡ್ತೇವೆ. ಸೊ ದಟ್ ಈಸ್ ಎ ಕೈಂಡ್ ಆಫ್ ಬಯೋಮ್, ಡೆಸರ್ಟ್. ದೆನ್ ರೈನ್ ಫಾರೆಸ್ಟ್ ಏನಂತ ಹೇಳ್ತೀವಿ? ಅರಣ್ಯ ಅಲ್ವಾ, ನಿತ್ಯ ಹರಿದ್ವರ್ಣ ಕಾಡುಗಳು ಅಂತ ಕರಿತೀವಿ, ಎವರ್ ಗ್ರೀನ್ ಫಾರೆಸ್ಟ್. ಥಂಡ್ರಾ, ಆಲ್ಪೈನ್ ಮೆಡೋಸ್. ಸೊ ದೀಸ್ ಆರ್ ಡಿಫರೆಂಟ್ ಬಯೋಮ್ಸ್ ಅಂತ ಹೇಳ್ತೀವಿ. ಬೇರೆ ಬೇರೆ ರೀತಿಯಾಗಿರ್ತಕ್ಕಂತಹ ನಮ್ಮ ಪರಿಸರವನ್ನ ನಾವು ಅದು ನೋಡ್ತಾ ಹೋಗ್ತೇವೆ. ಸೊ ಈಗ ನಿಮಗೆ ಗೊತ್ತಾಯ್ತು ಬಯೋಮ್ ಅಂದ್ರೆ ಏನು, ಹೇಗೆ ಅದು ಆರ್ಗನೈಸೇಷನ್ ಆಗ್ತದೆ ಬೇರೆ ಬೇರೆ ಕಡೆ ಅಂದಾಗ ವೇರಿಯೇಷನ್ ಇಂದ ಆಗುತ್ತೆ. ಈ ವೇರಿಯೇಷನ್ ಏನಿದೆ, ರೈನ್ಫಾಲ್, ಸ್ನೋ, ಓಕೆ, ಹ್ಯುಮಿಡಿಟಿ, ದೆನ್ ಸಾಯಿಲ್ ಟೆಕ್ಸ್ಚರ್, ಇವೆಲ್ಲವನ್ನು ಒಳಗೊಂಡು ಏನು ಕೊಡುತ್ತೆ, ಬದಲಾವಣೆ ಕೊಡುತ್ತೆ. ಈ ಬದಲಾವಣೆ ಏನನ್ನ ಸೃಷ್ಟಿ ಮಾಡುತ್ತೆ, ಬೇರೆ ಬೇರೆ ರೀತಿಯಾಗಿರ್ತಕ್ಕಂತಹ ಬಯೋಮ್ಸ್ ಅನ್ನ ಏನ್ ಮಾಡುತ್ತೆ, ಸೃಷ್ಟಿ ಮಾಡ್ತದೆ. ಈ ಎಕ್ಸಾಂಪಲ್ಸ್ ಅನ್ನ ಬಯೋಮ್ಸ್ಗೆ ಕೇಳಿದ್ರೆ ನೀವು ಕೊಡ್ಬೋದು. ನಾವು ಕಮಿಂಗ್ ಟು ದಿ ಇನ್ ಇಂಡಿಯಾ, ನಾವು ಇಂಡಿಯಾದಲ್ಲಿ ನೋಡೋದಾದ್ರೆ ಸರ್ಟೈನ್ ಆರ್ ಡಿಫರೆಂಟ್ ಟೈಪ್ಸ್ ಆಫ್ ಬಯೋಮ್ಸ್ ಇನ್ ಇಂಡಿಯಾ. ಯಾವ ರೀತಿ ನೋಡ್ಬೋದು ಇಂಡಿಯಾದಲ್ಲಿ ಬಯೋಮ್ಸ್ ಅನ್ನ ಅಂದಾಗ, ಫಸ್ಟ್ ಒನ್ ಡೆಸರ್ಟ್, then rainforest, then deciduous forest, then coastal area, etc. So these are major biomes in India. ಒಂದು ಡೆಸರ್ಟ್, ಥಾರ್ ಮರುಭೂಮಿ ಇದೆ ಅಲ್ವಾ ರಾಜಸ್ಥಾನದಲ್ಲಿ, ಅದು ಒಂದು ಬಯೋಮ್. ಹಾಗೇನೆ ರೈನ್ ಫಾರೆಸ್ಟ್. ಹಾಗೆ ನಾವು ನೋಡೋದಾದ್ರೆ ಮತ್ತೊಂದು ಯಾವುದನ್ನ ಕೊಡಬಹುದು ನಾವು, ಕೋಸ್ಟಲ್ ಏರಿಯಾ, ಕರಾವಳಿ ಪ್ರದೇಶಗಳು. ಹಾಗೆ ಡೆಸಿಡಿಯಸ್ ಫಾರೆಸ್ಟ್,
ಇದು ನಾವು ಮೇಜರ್ ಬಯೋಮ್ಸ್ ಇನ್ ಇಂಡಿಯಾ ಅಂದಾಗ ಈ ಎಕ್ಸಾಂಪಲ್ಸ್ ಅನ್ನ ಕೊಡ್ಬೋದು. ಸೊ ದೀಸ್ ಎಕ್ಸಾಂಪಲ್ಸ್ ಆಲ್ರೆಡಿ ಗಿವನ್ ಯುವರ್ ಟೆಕ್ಸ್ಟ್ ಬುಕ್. ನಿಮ್ಮ ಟೆಕ್ಸ್ಟ್ ಬುಕ್ ಅಲ್ಲಿ ಈ ಉದಾಹರಣೆಗಳನ್ನ ಕೊಟ್ಟಿದ್ದಾರೆ. ಡಿಫರೆಂಟ್ ಬಯೋಮ್ಸ್ ಇನ್ ಇಂಡಿಯಾ, ಈ 4 ನೀವು ಮೆನ್ಷನ್ ಮಾಡಬೇಕಾಗ್ತದೆ. ಹಾಗಾದ್ರೆ ಏನಿದೆ ಈ ಬಯೋಮ್ಸ್, ಯಾವ ರೀತಿ ವೇರಿಯೇಷನ್ ಇಂದ ಕೂಡಿದೆ ಅನ್ನೋದನ್ನ ನಾವಿಲ್ಲಿ ನೋಡ್ತಾ ಹೋಗ್ತೇವೆ. ಅದೇ ecology. So that ecology includes 4 levels of organization. ಈಗ ಬಯೋಮ್ಸ್ ತಿಳ್ಕೊಂಡ್ರೆ ಈ ಇಕಾಲಜಿ ನಾವು ನೋಡಿದಾಗ ಏನು ಈ ಪರಿಸರ ಅಂತ ನಾವು ನೋಡಿದ್ವಿ ಅಲ್ವಾ, ಒನ್ ಆಫ್ ದಿ ಬ್ರಾಂಚ್ ಆಫ್ ಸೈನ್ಸ್ ಅಂತ ಹೇಳಿದ್ವಿ. ದೆನ್ ಇಂಟರ್ ರಿಲೇಶನ್ಶಿಪ್ ಆಫ್ ಆನ್ ಆರ್ಗ್ಯಾನಿಸಮ್ ಇನ್ ಇಟ್ಸ್ ಎನ್ವೈರನ್ಮೆಂಟ್. ಸೊ ಒಂದು ಜೀವಿ ಮತ್ತು ಪರಿಸರದ ನಡುವೆ ಇರ್ತಕ್ಕಂತಹ ಸಂಬಂಧವನ್ನು ಹೇಳುವಂಥದ್ದೇ ಇಕಾಲಜಿ ಅಂತ ಕರೆದಿ. ಹಿಯರ್ ಇನ್ ಇಕಾಲಜಿ ದೇರ್ ಆರ್ 4 ಲೆವೆಲ್ಸ್ ಆಫ್ ಆರ್ಗನೈಸೇಷನ್. 4 ಲೆವೆಲ್ಸ್ ಅನ್ನು ನಾವಲ್ಲಿ ನೋಡ್ತಾ ಹೋಗ್ತೇವೆ. ಸೊ ವಾಟ್ ಆರ್ ದೋಸ್ 4 ಲೆವೆಲ್ಸ್ ಆಫ್ ಆರ್ಗನೈಸೇಷನ್? One is organisms. Second one is population. And the third one is communities. Then last one is biomes. ನೋಡಿ, ಈ 4 ನಾವು ಡಿಫರೆಂಟ್ ಲೆವೆಲ್ಸ್ ಆಫ್ ಇಕಾಲಜಿ ಅಂತ ಕರಿತೇವೆ. ಅಲ್ಲಿ ನಾವು ನೋಡ್ತಕ್ಕಂಥ 4 ಲೆವೆಲ್ಸ್, ಲೆವೆಲ್ ಆಫ್ ಆರ್ಗನೈಸೇಷನ್ ಅಂತ ಕರಿತೀವಿ. ಆ 4 ಲೆವೆಲ್ಸ್ ಅಲ್ಲಿ ಮೊದಲನೇದಾಗಿ ಫಸ್ಟ್ ಲೆವೆಲ್ ಆರ್ಗ್ಯಾನಿಸಮ್ ಬರ್ತದೆ, ಜೀವಿಗಳು ಬರುತ್ತೆ. ಎರಡನೇದಾಗಿ ಅದರ ಬಳಗ ಕಮ್ಯುನಿಟೀಸ್. ಹಾಗೆ ಮೂರನೇದಾಗಿ ಸಮೂಹ ಪಾಪ್ಯುಲೇಷನ್, ಅದರ ಟೋಟಲ್ ನಂಬರ್ ಆಫ್ ಸ್ಪೀಶೀಸ್ ಏನು ಸ್ಪ್ರೆಡ್ ಆಗಿದೆ ಆ ಪಾಪ್ಯುಲೇಷನ್. ಹಾಗೆ 4ನೇದಾಗಿ ಬರಬೇಕಾದ್ರೆ ಬಯೋಮ್ಸ್. ಈಗ ತಾನೇ ನಾವು ಹೇಳಿದ್ವಿ ಬಯೋಮ್ ಅಂದ್ರೆ ಏನು ವಿತ್ ಎಕ್ಸಾಂಪಲ್ಸ್, ಹೌದಾ? ದೀಸ್ ಆರ್ 4 ಡಿಫರೆಂಟ್ ಲೆವೆಲ್ಸ್ ಆಫ್ ಇಕಾಲಜಿ. ನೌ ದಿ ಆರ್ಗ್ಯಾನಿಸಮ್. Here always each and every organism always interact with its environment. That means abiotic factors interact with environmental factors such as soil, water, light, temperature. ಈ 4 ವಾತಾವರಣದ ಅಂಶಗಳೊಂದಿಗೆ ಪ್ರತಿಯೊಂದು ಜೀವಿನೂ ಕೂಡ ಏನಾಗ್ತದೆ, ನಿರಂತರವಾಗಿ ಪ್ರತಿಕ್ರಿಯಿಸ್ತಾ ಇರ್ತದೆ. ಹಾಗಿದ್ರೆ ಮಾತ್ರ ಆ ಲೈಫ್ ಏನಾಗ್ತದೆ, ರೊಟೇಷನ್ ಆಗ್ತದೆ, ಕಂಟಿನ್ಯೂ ಆಗ್ತದೆ, ಸತತವಾಗಿ ಪ್ರತಿಕ್ರಿಯಿಸಬೇಕಾಗ್ತದೆ. ಯಾವುದರ ಜೊತೆಗೆ ಅದನ್ನು ಒಂದು ರೀತಿ ನಾವು ಇಂಟರ್ ರಿಲೇಶನ್ಶಿಪ್ ಅಂತಲೂ ಹೇಳ್ಬೋದು, ಪರಸ್ಪರ ಇರ್ತಕ್ಕಂಥ ಸಂಬಂಧ ಅಂತ ಹೇಳ್ಬೋದು. ಯಾವ್ಯಾವುದರ ನಡುವೆ? ಜೀವಿಗಳು ಮತ್ತು ವಾತಾವರಣದ ಅಂಶಗಳೊಂದಿಗೆ. ಇದನ್ನ ಏಬಯೋಟಿಕ್ ಫ್ಯಾಕ್ಟರ್ಸ್ ಅಂತ ನಾವು ಕರಿತೇವೆ. ಸೊ an organism continuously interact with environmental factors. Then all those organisms survived and produce progeny. ಅಲ್ಲಿ ತಳ ಹೊರುತ್ತೆ, ಆ ನಂತರ ಏನು ಮಾಡ್ತದೆ, ಸಂತಾನವನ್ನು ಮುಂದುವರಿಸ್ತಾ ಹೋಗ್ತದೆ. So every organism including plant species or an animal species very well adapted in the particular type of habitat, in the particular type of biome. ಪ್ರತಿಯೊಂದು ಜೀವಿನೂ ಅದರದೇ ಆದ ಪರಿಸರದಲ್ಲಿ, ಅದರದೇ ಆದ ಒಂದು ವಾತಾವರಣದಲ್ಲಿ ಏನಾಗ್ತದೆ, ಬದುಕುತ್ತೆ, ಜೀವಿಸುತ್ತೆ. Then organisms interact with environmental factors, that is abiotic factors. ಈಗ ನಾವು ಹೇಳಿದ್ವಿ ಪ್ರತಿ ಜೀವಿನೂ ಕೂಡ ವಾತಾವರಣದ ಅಂಶಗಳೊಂದಿಗೆ ಏನು ಮಾಡುತ್ತೆ, ಪ್ರತಿಕ್ರಿಯಿಸ್ತಾ ಬರ್ತದೆ. ಅದನ್ನೇ ನಾವು ಹೇಳ್ತೀವಿ ಪರಸ್ಪರ ಸಂಬಂಧ. ಒಂದನ್ನು ಬಿಟ್ಟು ಮತ್ತೊಂದಿರೋಲ್ಲ, ಮತ್ತೊಂದು ಬಿಟ್ಟು ಮತ್ತೊಂದು ಇದೊಂದಿರೋದಿಲ್ಲ. ಎರಡರ ನಡುವೆ ಇಂಟ್ರಾಕ್ಷನ್
ಇಂಟರಾಕ್ಷನ್ ಇದ್ರೆ ಮಾತ್ರ ಇಲ್ಲೇನಾಗ್ತದೆ, ಪ್ರಕೃತಿಯಲ್ಲಿ ರನ್ ಆಗ್ತಾ ಹೋಗ್ತದೆ ಲೈಫ್ ಅದರದು. ಸೊ ನಾ ವಾಟ್ ಆರ್ ದೋಸ್ environmental factors? Then you can see, so how different kinds of biomes organized in different places. Look at this diagram. So this is a desert. This is a desert. Then this is a grassland. Grassland. ಹುಲ್ಲುಗಾವಲು ಅಂತಿರಲ್ಲ ಅದು. ಹಾಗೆ this is tundra forest. Tundra forest. Then coniferous forest. Then alpine meadows. Look at this. So ಹೇಗೆ ಭೌಗೋಳಿಕ ಒಂದು ಮೇಲ್ಮೈಯಲ್ಲಿ ಯಾವ ರೀತಿ ಆಕ್ಯುಪೈ ಆಗಿದೆ ಬಯೋಮ್ಸ್, ವಿವಿಧ ರೀತಿಯಾಗಿರ್ತಕ್ಕಂತಹ ಆವಾಸ ಸ್ಥಾನ ಅಂತ ಹೇಳ್ತೀವಿ. ಜೀವಿಗಳ ಆವಾಸ ಸ್ಥಾನ ಬಯೋಮ್ಸ್ ಅಂತ ಕರಿತೇವೆ. ನೌ ದಿ ಇಂಟರಾಕ್ಷನ್ ಬಿಟ್ವೀನ್ ಸ್ಪೀಶೀಸ್ ಅಂಡ್ ಆರ್ಗಾನಿಸಮ್ ಅಂಡ್ ಎನ್ವೈರನ್ಮೆಂಟಲ್ ಫ್ಯಾಕ್ಟರ್ಸ್. ವಾಟ್ ಆರ್ ದೋಸ್ ಎನ್ವೈರನ್ಮೆಂಟಲ್ ಫ್ಯಾಕ್ಟರ್ಸ್? So we can classify environmental factors mainly into 4 types. 1. Temperature. And 2. Water. 3. Light. And 4. Soil. So main environmental factors. ವಾತಾವರಣದ ಅಂಶಗಳು. ಇನ್ ಅದರ್ ವರ್ಡ್ಸ್ ದೀಸ್ ಆರ್ ಕಾಲ್ಡ್ ಎಬಯೋಟಿಕ್ ಫ್ಯಾಕ್ಟರ್ಸ್. ಇವುಗಳನ್ನೆಲ್ಲ ನಾವೇನಂತ ಹೇಳ್ಬೋದು? ಎಬಯೋಟಿಕ್ ಫ್ಯಾಕ್ಟರ್ಸ್. ಎ ಅಂದ್ರೆ ಆಬ್ಸೆಂಟ್, ಲೈಫ್ ಇರೋದಿಲ್ಲ ಅದರಲ್ಲಿ, ನಿರ್ಜೀವ ವಸ್ತುಗಳು. ಆದರೆ ಈ ನಿರ್ಜೀವ ವಸ್ತುಗಳು ಸಜೀವ ವಸ್ತುಗಳ ಲೈಫ್ ಲೀಡ್ ಆಗಬೇಕು ಅಂತಂದ್ರೆ ಪ್ರತಿಕ್ರಿಯೆ ನಡೆಸ್ತಾನೆ ಇರಬೇಕು. ಅದಕ್ಕೆ ನಾವು ಪರಸ್ಪರ ಸಂಬಂಧ ಅಂತ ಹೇಳುವಂಥದ್ದು. ಈಗ ಫಾರ್ ಎಕ್ಸಾಂಪಲ್ ಭೂಮಿ ಇದೆ, ನಾವು ವಾಸ ಮಾಡಬೇಕು ಅಂತಂತಂದ್ರೆ, ಹಾಗೆ ನಾವು ಇರಬೇಕು ಅಂತಂದಾಗ ನಮ್ಮದೇ ಆದ ಗೂಡು ಬೇಕಾಗ್ತದೆ. ಆ ಗೂಡು ನಾವು ಎಲ್ಲಿ ಕಟ್ಟಬೇಕಾಗತ್ತೆ? ಭೂಮಿ ಮೇಲೆ ಕಟ್ಟಬೇಕಾಗ್ತದೆ. ನೋಡಿ ನಮ್ಮ ಮತ್ತೆ ಭೂಮಿಯ ನಡುವಿನ ಸಂಬಂಧ. ಹಾಗೆ ವಾಟರ್ ಎಸೆನ್ಷಿಯಲ್ ಫ್ಯಾಕ್ಟರ್. ನೀರಿಲ್ಲ ಅಂದ್ರೆ ಯಾವ ಜೀವಿನೂ ಕೂಡ ಬದುಕೋದಿಲ್ಲ, ಅದರ ಬಾಡಿ ಮೆಟಬಾಲಿಸಮು ಕೂಡ ನಡೆಯೋದಿಲ್ಲ. ಹಾಗೇನೆ ತಗೊಳ್ಳಿ ಏರ್, ಗಾಳಿ. ಗಾಳಿ ಇಲ್ಲದ್ರೆ 1 ಸೆಕೆಂಡ್ ಯಾವ ಜೀವಿನೂ ಬದುಕೋದಿಲ್ಲ. ಹಾಗೆ ನಾವೇನ್ ನೋಡ್ತೇವೆ, ಪ್ರತಿಯೊಂದು ಜೀವ ಇರ್ತಕ್ಕಂಥ ಒಂದು ವಸ್ತುಗಳು ನಿರ್ಜೀವ ವಸ್ತುಗಳ ಜೊತೆ ಸತತವಾಗಿ ಪ್ರತಿಕ್ರಿಯೆ ನಡೆಸ್ತಾ ಇರ್ತದೆ ಈ ಒಂದು ಪರಿಸರದಲ್ಲಿ. ದಟ್ ಈಸ್ ಕಾಲ್ಡ್ ಇಂಟರಾಕ್ಷನ್. ನಾ ಸೊ ಎಬಯೋಟಿಕ್ ಫ್ಯಾಕ್ಟರ್ಸ್ ಅಂತ ಕರಿತೇವೆ. ಕಮಿಂಗ್ ಟು ದಿ ಫಸ್ಟ್ ಎಬಯೋಟಿಕ್ ಫ್ಯಾಕ್ಟರ್, ದಟ್ ಈಸ್ ಏನಂತ ಕರಿತೇವೆ? ಟೆಂಪರೇಚರ್. ಟೆಂಪರೇಚರ್. So temperature, one of the abiotic factor and essential environmental factors. All living organisms require temperature. ಪ್ರತಿಯೊಂದು ಜೀವಿಗೂ ಕೂಡ ಏನಾಗಿದೆ? ಮಾಡರೇಟ್ ಟೆಂಪರೇಚರ್ ಬೇಕಾಗ್ತದೆ ಫಾರ್ ಬಾಡಿ ಮೆಟಬಾಲಿಸಮ್ ಅಂಡ್ ರಿಪ್ರೊಡಕ್ಷನ್. ಅದರ ದೇಹದ ಏನಿದೆ ಮೆಟಬಾಲಿಸಮ್ ಕ್ರಿಯೆ ಏನಿದೆ ಅದಕ್ಕೆ ಮತ್ತೆ ರಿಪ್ರೊಡಕ್ಷನ್ಗೆ. ಇದು ನಾವು ಟೆಂಪರೇಚರ್ ಅಂತ ತಗೊಳ್ತೇವೆ. ನಾವು ಟೆಂಪರೇಚರ್ ಎಲ್ಲಿಂದ ಬರುತ್ತೆ? ನಮಗೆ ಟೆಂಪರೇಚರ್ ಎಲ್ಲಿಂದ ಸಿಗುತ್ತೆ? ಉಷ್ಣಾಂಶ. ಸೊ ದಟ್ ಈಸ್ ಫ್ರಮ್ ಸನ್ಲೈಟ್. ಎಲ್ಲಿಂದ ಸಿಗುತ್ತೆ ನಮಗೆ? ಸೂರ್ಯನ ಒಂದು ಬೆಳಕಿನ ಕಿರಣಗಳಿಂದ ನಮಗೆ ಸಿಗ್ತದೆ. ಸೂರ್ಯನಿಂದ ಸಿಗುವಂತ ಶಾಖ, that is temperature ಅಂತ ಕರಿತೇವೆ. Now this temperature varies from one place to another place. ಈ ಉಷ್ಣಾಂಶ ಏನಾಗ್ತದೆ? ಒಂದು ಪ್ರದೇಶದಿಂದ ಮತ್ತೊಂದು ಪ್ರದೇಶಕ್ಕೆ ಏನಾಗ್ತದೆ? ಒಂದು ವಲಯದಿಂದ, ಝೋನ್ ಅಂತ ಕರಿತೀವಿ, ಒಂದು ವಲಯದಿಂದ ಮತ್ತೊಂದು ವಲಯಕ್ಕೆ ನೋಡ್ತಾ ಹೋದಾಗ ಬದಲಾಗ್ತಾ ಹೋಗ್ತದೆ. ಸೊ ಇಟ್ ರೇಂಜಸ್ ಫ್ರಮ್ 0 ಡಿಗ್ರಿ ಸೆಂಟಿಗ್ರೇಡ್ ಟು 50 ಡಿಗ್ರಿ ಸೆಂಟಿಗ್ರೇಡ್, ಫ್ರಮ್ ಪ್ಲೇಸ್ ಟು ಪ್ಲೇಸ್, ಫ್ರಮ್ ಈಕ್ವಟೋರ್ ಟು ಪೋಲಾರ್ ರೀಜನ್. ಟೆಂಪರೇಚರ್ ಗೋಸ್ ಆನ್ ಡಿಕ್ರೀಸಿಂಗ್. ನೀವು ಕೇಳಿರಬಹುದು, ಸಮಭಾಜಕ ವೃತ್ತದಿಂದ ಟೆಂಪರೇಚರ್ ನಾವು ನೋಡಿದಾಗ ಅದು ಪೋಲಾರ್ ರೀಜನ್ಗೆ ಎಂಡ್ ಆದಾಗ ಏನಾಗ್ತದೆ?
ಏನಾಗ್ತದೆ ಶೀತ ವಲಯದಲ್ಲಿ ಅಲ್ಲಿಗೆ ಹೋಗ್ತಾ ಹೋಗ್ತಾ 0 ಡಿಗ್ರಿಗೆ ಬರ್ತದೆ. 50 ಡಿಗ್ರಿ ಇರ್ತಕ್ಕಂಥ ಒಂದು ಟೆಂಪರೇಚರ್ ಹೋಗ್ತಾ ಹೋಗ್ತಾ ಏನಾಗ್ತದೆ 0 ಡಿಗ್ರಿಗೆ ಬರ್ತದೆ. ಸೊ ಹಾಗಾಗಿ ನಾವು ಟೆಂಪರೇಚರ್ ರೇಂಜ್ ಅನ್ನ ಹೇಗೆ ಹೇಳ್ಬೋದು? ಸೊ ದಟ್ ಸ್ಟಾರ್ಟ್ಸ್ ಫ್ರಮ್ 0 ಡಿಗ್ರಿ ಸೆಂಟಿಗ್ರೇಡ್ ಟು 50 ಡಿಗ್ರಿ ಸೆಂಟಿಗ್ರೇಡ್. So in the exceptional cases, the range of temperature up to 100 degree centigrade. ಕೆಲವೊಂದು ನಿರ್ದಿಷ್ಟ ಪ್ರದೇಶಗಳಲ್ಲಿ ಏನಾಗಿದೆ ಈ ಟೆಂಪರೇಚರು 100 ಡಿಗ್ರಿಯಲ್ಲಿ ತಲುಪುತ್ತೆ ಅಂತ ನಿರ್ದಿಷ್ಟ ಪ್ಲೇಸಸ್ ಅಲ್ಲಿ. ಯಾವ ಪ್ಲೇಸಸ್ ಅದು ಅಂದಾಗ ಸಚ್ ಆಸ್ ಥರ್ಮಲ್ ಸ್ಪ್ರಿಂಗ್ಸ್. ಯಾವ ಪ್ಲೇಸಸ್ ಅದು? ಥರ್ಮಲ್ ಸ್ಪ್ರಿಂಗ್ಸ್. ಥರ್ಮಲ್ ಸ್ಪ್ರಿಂಗ್ಸ್ ಏನು ಒಂದು ಬೇಸಿಗೆಯ ಒಂದು ಹವಾಮಾನದಲ್ಲಿ ಅತ್ಯಧಿಕ ಉಷ್ಣಾಂಶವನ್ನು ಹೊಂದಿರತಕ್ಕಂತಹ ಕೆಲವು ಪ್ಲೇಸಸ್ ಥರ್ಮಲ್ ಸ್ಪ್ರಿಂಗ್ಸ್ ಅಂತ ಕರಿತೇವೆ. ಸೊ ಅಲ್ಲೇನಾಗಿರ್ತದೆ ಟೆಂಪರೇಚರು 100 ಡಿಗ್ರಿ ಇರ್ತದೆ, 100 ಡಿಗ್ರಿ ಸೆಂಟಿಗ್ರೇಡ್ ಇರ್ತದೆ. ದೆನ್ ಆ ಸೆಕೆಂಡ್ ಪ್ಲೇಸ್ ದಟ್ ಈಸ್ ಮತ್ತೊಂದು ಯಾವ್ದು ನೋಡ್ಬೋದು ಅಂದಾಗ ಡೀಪ್ ಓಷನ್ ಹೈಡ್ರೋಥರ್ಮಲ್ ವೆಂಟ್. ಹೈಡ್ರೋಥರ್ಮಲ್ ವೆಂಟ್ ಏನಿದು? ವೆಂಟ್ ಅಂದ್ರೆ ಆಳವಾದ ಸಮುದ್ರದ ತಳಭಾಗದಲ್ಲಿ ಇರ್ತಕ್ಕಂತಹ ಏನಂತ ಹೇಳ್ತೀವಿ? ಹೈಡ್ರೋಥರ್ಮಲ್ ವೆಂಟ್ ಅಂತ ಕರಿತೇವೆ. ಈ ದಟ್ ಮೀನ್ಸ್ ಇನ್ ದಟ್ ಪ್ಲೇಸ್ ದಟ್ ಈಸ್ ಫ್ಲೋರ್ ಆಫ್ ದಿ ಓಷನ್. ಏನು ಸಮುದ್ರದ ತಳಭಾಗದಲ್ಲಿ ಏನಾಗ್ತದೆ ಅಂದಾಗ ವಾಟರ್ ಏನಿದೆ ಅಲ್ಲಿ? ವಾಟರ್ ಜಿಯೋಥರ್ಮಲ್ heating of water then discharged. ಆ ತಳಭಾಗದಲ್ಲಿ ಏನಾಗ್ತದೆ ಏನು ಪೆಬಲ್ಸ್ಗಳು ಕಲ್ಲುಗಳೆಲ್ಲ ಏನಾಗಿರ್ತದೆ ಸೆಟ್ಲ್ ಆಗಿರ್ತದೆ. ಪೆಬಲ್ಸ್ ಅಂತ ಕರಿತೀವಿ ನಾವು, ರಾಕ್ಸ್. ಸೊ ಅಲ್ಲಿ ಒಂದು ರಿಯಾಕ್ಷನ್ ಆಗ್ಬಿಟ್ಟು ಏನಾಗ್ತದೆ ಟೆಂಪರೇಚರ್ ಅತ್ಯಧಿಕವಾಗ್ಬಿಟ್ಟು ಏನಾಗ್ತದೆ ನೀರು ಆ ಭಾಗದಲ್ಲಿ ಏನಾಗುತ್ತೆ ಚೆನ್ನಾಗಿ ಹೀಟ್ ಆಗ್ತದೆ, ವಾರ್ಮ್ ಆಗ್ತದೆ, ಕುದಿಯುತ್ತೆ. ನಂತರ ಏನಾಗ್ತದೆ ಅದೇ ಸಮುದ್ರಕ್ಕೆ ಏನಾಗ್ತದೆ ಮೇಲ್ಭಾಗಕ್ಕೆ ಅದು ಡಿಸ್ಚಾರ್ಜ್ ಆಗ್ತದೆ. ಆಗ ಆ ಬಾಡಿ ಏನಾಗ್ತದೆ ವಾಟರ್ ಬಾಡಿ ಏನಾಗ್ತದೆ ಬಿಕಮ್ಸ್ ವಾರ್ಮ್ಡ್, ಬಿಸಿ ಆಗ್ತದೆ. ಇದು ಕೂಡ ನಾವು ನೋಡ್ತೀವಿ 100 ಡಿಗ್ರಿ ಸೆಂಟಿಗ್ರೇಡ್ ಅಲ್ಲಿ ಆ ಬಾಟಮ್ ನಲ್ಲಿ ನೋಡ್ತಕ್ಕಂತಹ ಟೆಂಪರೇಚರ್ ಅದು. ಯಾಕೆ ಅಂದಾಗ ಸೊ ಸಮ್ ಕೈಂಡ್ಸ್ ಆಫ್ ರಾಕ್ಸ್ ಆರ್ ಸೆಟಲ್ಡ್ ಇನ್ ದಿ ಬಾಟಮ್ ಆಫ್ ಓಷನ್ ಆರ್ ಸಿ. That water in that place, that is the floor of sea, geothermal heat. ವಾರ್ಮ್ ಆಗ್ಬಿಟ್ಟು ಏನಾಗುತ್ತೆ ಡಿಸ್ಚಾರ್ಜ್ ಆಗ್ತದಂತೆ, ಟೆಂಪರೇಚರ್ ಇಸ್ ರಿಲೀಸ್ಡ್ ಅಂತದನ್ನ ನಾವೇನಂತ ಕರಿತೇವೆ? ಡೀಪ್ ಓಷನ್ ಹೈಡ್ರೋಥರ್ಮಲ್ ವೆಂಟ್ ಅಂತ ಕರಿತೇವೆ. ಹೀಗೆ ಒಂದು ಪ್ರದೇಶದಿಂದ ಮತ್ತೊಂದು ಪ್ರದೇಶಕ್ಕೆ ನೋಡ್ತಾ ಹೋದಾಗ ಉಷ್ಣಾಂಶ ಏನಾಗ್ತದೆ 0 ಇಂದ ಹಿಡಿದ್ಬಿಟ್ಟು ನಾವು 50 ಡಿಗ್ರಿ, ಹಾಗೆ ಕೆಲವು ಎಕ್ಸೆಪ್ಷನಲ್ ಕೇಸಸ್ ಅಲ್ಲಿ 100 ಡಿಗ್ರಿ ಸೆಂಟಿಗ್ರೇಡ್ ವರೆಗೂ ನಾವು ಆ ರೇಂಜ್ ಅನ್ನ ನೋಡ್ತಾ ಹೋಗ್ಬೋದು. ದೆನ್ ಸಮ್ ಅನಿಮಲ್ಸ್ ಟಾಲರೇಟ್ ಹೈ ಟೆಂಪರೇಚರ್. ಸಮ್ ಅನಿಮಲ್ಸ್ ಆರ್ ಆರ್ಗಾನಿಸಮ್ಸ್ ಟಾಲರೇಟ್ moderate temperature. Based on this aspect, ಈಗ ಈ ಉಷ್ಣಾಂಶದಲ್ಲಿ ಏನಾಗ್ತದೆ ಕೆಲವು ಸ್ಪೀಶೀಸ್ಗಳು ಹೆಚ್ಚು ಉಷ್ಣಾಂಶವನ್ನು ತಡೆದುಕೊಳ್ಳುವ ಸ್ಪೀಶೀಸ್ ಆಗಿರ್ತದೆ, ಇನ್ನು ಕೆಲವು ಸ್ಪೀಶೀಸ್ಗಳು ಕಡಿಮೆ ಉಷ್ಣಾಂಶವನ್ನು ತಡೆದುಕೊಳ್ತಕ್ಕಂಥ ಸ್ಪೀಶೀಸ್ ಆಗಿರ್ತದೆ. ಇದಕ್ಕೆ ಆಧಾರವಾಗಿ ನಾವೇನ್ ಮಾಡಿದೀವಿ ಇಲ್ಲಿ ಅಂದ್ರೆ ವಿ ಕ್ಯಾನ್ ಬಿ ಕ್ಲಾಸಿಫೈಡ್ ಅನಿಮಲ್ಸ್ ಇಂಟು 2 ಗ್ರೂಪ್ಸ್ ಬೇಸ್ಡ್ ಆನ್ ದಿ ಟಾಲರೆನ್ಸ್ ಆಫ್ ಟೆಂಪರೇಚರ್. What are those 2 groups? The first group is called eurythermal animals. The second group is called as stenothermal animals. ಒಂದನೇದಾಗಿ eurythermal and stenothermal ಅಂತ ಕರೀತೇವೆ. Coming to the first group, so this is very important for board examination point of view. ನಿಮಗೆ ಆನ್ಯುವಲ್ ಎಕ್ಸಾಮಿನೇಷನ್ ಅಲ್ಲಿ ಸಾಕಷ್ಟು ಸಲ ಇದನ್ನ ಕೇಳಿದ್ದಾರೆ, ಯೂರಿಥರ್ಮಲ್, ಸ್ಟೀನೋಥರ್ಮಲ್, ದೆನ್ ಎಕ್ಸಾಂಪಲ್ಸ್
ಆಫ್ ಬೋತ್, ಎರಡಕ್ಕೂ ಉದಾಹರಣೆಯನ್ನು ಕೊಡಿ ಅಂತ ಕೇಳಿದ್ದಾರೆ. ಹಾಗಾಗಿ ನೀವು ಸ್ವಲ್ಪ ಇಂಟ್ರೆಸ್ಟ್ ಆಗಿ ಇದನ್ನು ನೋಡ್ಕೊಳ್ಬೇಕಾಗ್ತದೆ. ಯೂರಿಥರ್ಮಲ್. ಸೊ ಕಮಿಂಗ್ ಟು ದಿ ಫಸ್ಟ್ ಒನ್, ಯೂರಿಥರ್ಮಲ್ ಅನಿಮಲ್ಸ್. In this group, animals can tolerate wide range of temperature. Such animals are called eurythermal animals. ಇದು ಡೆಫಿನಿಷನ್ ಕೊಡಬೇಕಾಗ್ತದೆ. ಏನಿದು ಹಾಗಂದ್ರೆ animals can tolerate wide range. So important, please note this. Wide range of temperature. ಇಂಥ ಗ್ರೂಪ್ ಅನ್ನು ಏನಂತ ಕರಿತೀವಿ ನಾವು? ಯೂರಿಥರ್ಮಲ್. ಹಾಗಾದ್ರೆ ಯಾವ ಎಕ್ಸಾಂಪಲ್ಸ್ ಕೊಡ್ಬೋದು? ಎಕ್ಸಾಂಪಲ್ಸ್ ಫಾರ್ ದಿಸ್ ಗ್ರೂಪ್: ಕ್ಯಾಟ್, ಡಾಗ್, ರಾಬಿಟ್, ಎಕ್ಸೆಟ್ರಾ. ಏನು ಬೆಕ್ಕು, ನಾಯಿ, ಮೊಲ, ಈ ರೀತಿಯಾಗಿರ್ತಕ್ಕಂಥ ಎಲ್ಲ ಪ್ರಾಣಿಗಳನ್ನ ನಾವು ಹೇಳ್ಬೋದು ತಡ್ಕೊಳ್ಳುತ್ತೆ, ಶಾಖವನ್ನ ತಡ್ಕೊಳ್ತದೆ. ಹಾಗೆ ಕಮಿಂಗ್ ಟು ದಿ ಸೆಕೆಂಡ್ ಒನ್, ಸ್ಟೀನೋಥರ್ಮಲ್. So in this group, so what are steenothermal animals? They tolerate narrow range of temperature. Such animals are called steenothermal. ಈ ಗ್ರೂಪ್ ಅಲ್ಲಿ ಬರ್ತಕ್ಕಂಥ ಅನಿಮಲ್ಸ್ ಏನಾಗಿದೆ? ನ್ಯಾರೋ ರೇಂಜ್ ಟೆಂಪರೇಚರ್ ಅನ್ನ ತಡೆದುಕೊಳ್ಳುವಂತಹ ಅನಿಮಲ್ಸ್ ಆಗಿದೆ. ಇಂತಹ ಗ್ರೂಪ್ ಅನ್ನ ನಾವೇನಂತ ಕರಿತೀವಿ? ಸ್ಟೀನೋಥರ್ಮಲ್ ಅಂತ ಕರಿತೀವಿ. ಹಾಗಾದ್ರೆ ಯಾವ ಎಕ್ಸಾಂಪಲ್ಸ್ ಅನ್ನ ಕೊಡಬಹುದು ಇದಕ್ಕೆ ಅಂದಾಗ, ಪೆಂಗ್ವಿನ್, ದೆನ್ ಕ್ರೊಕೊಡೈಲ್, ಪೈಥಾನ್, ಎಕ್ಸೆಟ್ರಾ. ಪೆಂಗ್ವಿನ್ ನೀವು ಕೇಳಿದ್ದೀರಲ್ಲ? ಸೊ ಸೀ ಬೋರ್ಡ್, ಏನು ಅಂಟಾರ್ಟಿಕ್ ರೀಜನ್ ನಾವು ನೋಡ್ತೇವೆ ಪೆಂಗ್ವಿನ್ ಅನ್ನ, ಬರ್ಡ್. ಪೆಂಗ್ವಿನ್ ನಥಿಂಗ್ ಬಟ್ ಎ ಬರ್ಡ್. ಸೊ ಕ್ರೊಕೊಡೈಲ್ ಮತ್ತೆ ಪೈಥಾನ್ ಹೆಬ್ಬಾವು ಅಂತಿರಲ್ಲ ಅದು. ನಾವು ಇದು 3 ಉದಾಹರಣೆ ಕೊಡ್ಬೋದು. ಸ್ಟೀನೋ ಹ್ಯಾಲನ್ ಒಂದು ರೇಂಜಲ್ಲಿ ಮಾತ್ರ ಟೆಂಪರೇಚರ್ ಅನ್ನು ತಡ್ಕೊಳ್ಳುತ್ತೆ. ಇದು ನ್ಯಾರೋ ರೇಂಜ್ ಆಫ್ ಟೆಂಪರೇಚರ್. ಸೊ ದಿಸ್ ಇಸ್ 2 groups we can classify based on the range of temperature animals can tolerate. So this is enough for this class. Then I will take up the next abiotic factor, water, in the next class. Before that, so one more term is there, that is niche. So what is meant by niche? ಏನು ಹಾಗಂದ್ರೆ ಅಂತಾಗ ಗೂಡು ಅಂತ ಹೇಳ್ತೇವೆ. So here position or function of an organism occupying with in its environment among other plants and animals. That is niche, ಗೂಡು ಅಂತ ಹೇಳ್ತೀವಿ. ಏನು ಅದಂದ್ರೆ ಒಂದು ಪೊಸಿಷನ್ ಅಂತ, ಒಂದು ಲೆವೆಲ್ ಅಲ್ಲಿ ಒಂದು ಆರ್ಗ್ಯಾನಿಸಮ್ ಏನಾಗ್ತದೆ, ಒಂದು ಜಾಗದಲ್ಲಿ ಆಕ್ಯುಪೈ ಮಾಡ್ಕೊಳ್ತದೆ, ಪರಿಸರದಲ್ಲಿ ಅಲ್ಲಿ ವಾಸ ಮಾಡುತ್ತೆ. ಇದು ವಾಸ ಮಾಡ್ತಕ್ಕಂಥ ಪರಿಸರದಲ್ಲಿ ಇತರೆ ಸಸ್ಯ ಪ್ರಾಣಿಗಳ ಸಮೂಹ ಕೂಡ ಇದೆ. ಇದೆಲ್ಲವನ್ನ ಒಟ್ಟಿಗೆ ಸೇರಿ ನಾವೇನಂತ ಕರಿತೇವೆ? ನಿಶೆ. ಕನ್ನಡದಲ್ಲಿ ಗೂಡು ಅಂತ ಹೇಳ್ತೀವಿ. Now this is enough for today's class. Okay, I will take up the next abiotic factor.